ಭ್ಯೋ ನಮಃ ಹರಿ ಓಂ ಶ್ರೀಮಾತ್ರೇ ನಮಃ. ಲಲಿತಾದೇವಿಯ ಶ್ರೀನಗರ ಶ್ರೀಚಕ್ರ ಏನಿದೆ ಅದೇ ಶ್ರೀನಗರ. ಈ ಶ್ರೀನಗರದಲ್ಲಿ ವಿಶೇಷತೆ ಏನು? ಅಲ್ಲಿ ಇರೋರಿಗೆ ಹಸಿವು ಬಾಯಾರಿಕೆಗಳು ಇರೋದಿಲ್ಲ, ಅಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ, ಸದಾ ಆನಂದವಾದ ಸ್ಥಿತಿನಲ್ಲಿ ಅವರು ಇರ್ತಾರೆ. ಲಲಿತಾದೇವಿಯ ದಿವ್ಯ ಮಂತ್ರಗಳನ್ನು ಉಪಾಸನೆ ಮಾಡಿಕೊಳ್ತಾ ಈ ಸೃಷ್ಟಿನಲ್ಲಿ ಅತಿ ಸುಂದರವಾದ ನಗರ ಯಾವುದು ಅಂದರೆ ಶ್ರೀನಗರ. ಆ ಶ್ರೀಚಕ್ರದ ಸ್ವರೂಪವೇ ಆ ಲಲಿತಾದೇವಿಯ ಶ್ರೀನಗರ. ಇಲ್ಲಿ ನಾವು ಅತಿ ಸುಂದರವಾದ ನಗರಗಳನ್ನು ಭೂಲೋಕದಲ್ಲಿ ನೋಡ್ತೀವಿ. ಇದಕ್ಕಿಂತ ಸುಂದರವಾದ ನಗರ ಇನ್ನೊಂದಿಲ್ಲ ಅಂತ ಹೇಳ್ತೀವಿ. ಆದರೆ ಈ ನಗರಗಳಲ್ಲಿ ದುಃಖ ಇದೆ, ಹಸಿವು ಇದೆ, ಬಾಯಾರಿಕೆ ಇದೆ, ರೋಗ ರುಜಿನಗಳಿದೆ, ಇವೆಲ್ಲ ಇದೆ. ಆದರೆ ಅಲೌಕಿಕವಾದ ನಗರ ಯಾವುದು? ಶ್ರೀನಗರ. ಆ ಶ್ರೀನಗರ ನಮ್ಮ ಶರೀರದಲ್ಲೇ ಇದೆ. ಅದೇ ಶ್ರೀಚಕ್ರ ಪುರವಾಸಿನಿ. ಶ್ರೀಚಕ್ರವೇ ಒಂದು ಪುರ, ಒಂದು ನಗರ. ಯೋಗಿ ಆದವನು ತನ್ನ ಸಾಧನೆಯಿಂದ, ತಪಸ್ಸಿನಿಂದ, ಧ್ಯಾನದಿಂದ ಆ ಶ್ರೀನಗರದ ದರ್ಶನವನ್ನು ಅಂತರಂಗದಲ್ಲಿ ಮಾಡ್ತಾನೆ. ಈ ಸಹಸ್ರಾರ ಚಕ್ರದಲ್ಲಿ ಒಂದಾನೊಂದು ಅತಿ ಸೂಕ್ಷ್ಮವಾದ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ, ಆ ಸಹಸ್ರಾರ ಚಕ್ರದಲ್ಲಿ ಆ ಶ್ರೀನಗರ ನೆಲೆಗೊಂಡಿದೆ. ಅಲ್ಲಿ ಕಾಮೇಶ್ವರನ ಜೊತೆ ಕಾಮೇಶ್ವರಿ ಸ್ವರೂಪದಿಂದ ಆ ಭಗವತಿ ಲಲಿತಾ ತ್ರಿಪುರ ಸುಂದರಿ ಅಲ್ಲಿ ನೆಲೆಸಿದಳೆ. ಇದು ಯೋಗ ಸಾಧನೆಯ ಪೂರಕವಾಗಿ ಹೇಳಿರುವಂಥ ಒಂದು ಅರ್ಥ ವಿವರಣೆ. ಅಂದರೆ ನಮ್ಮ ಶರೀರದಲ್ಲೇ ಈ ನಗರಗಳಿದೆ, ದಿವ್ಯ ನಗರಗಳು ಅಂತ. ಅಂದರೆ ಸಾಧನೆ ಮಾಡ್ತಾ 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 ಆ ನಗರಗಳ ದರ್ಶನ ಆಗುತ್ತೆ. ಸ್ಥೂಲವಾಗಿ ಈ ನಗರಗಳು ಕಾಣೋದಿಲ್ಲ, ಇದು ಸೂಕ್ಷ್ಮವಾಗಿ ಇರುತ್ತೆ. ಇಡೀ ಬ್ರಹ್ಮಾಂಡಕ್ಕೆ ಸ್ಪೈನಲ್ ಕಾರ್ಡ್ ಥರ ಇರೋದು ಯಾವುದು ಅಂದರೆ ಮೇರು ಪರ್ವತ. ನಮ್ಮ ಶರೀರಕ್ಕೆ ಸ್ಪೈನಲ್ ಕಾರ್ಡ್ ಹೇಗಿದೆ, ಬೆನ್ನೆಲುಬು, ಈ ಬೆನ್ನೆಲುಬಿಂದಲೇ ನಮ್ಮ ಶರೀರ ದೃಢವಾಗಿ ನಿಂತ್ಕೊಂಡಿರೋದು. ಅದೇ ರೀತಿ ಇಡೀ ಬ್ರಹ್ಮಾಂಡಕ್ಕೆ ಒಂದು ಆಧಾರ ಸ್ತಂಭವಾಗಿ, ಆಧಾರ ಕೋಲ ಆಗಿರೋದು ಮೇರು ಪರ್ವತ. ಈ ಮೇರು ಪರ್ವತ ಇಡೀ ಬ್ರಹ್ಮಾಂಡಕ್ಕೆ ಮಧ್ಯಭಾಗದಲ್ಲಿ ಒಂದು ಆಕ್ಸಿಸ್ ಥರ ಇದೆ. ಅದರ ಮೇಲೆ 3 ಶಿಖರಗಳು. ಆ 3 ಶಿಖರಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ನಗರಗಳು, ಆ ಗೋಪುರಗಳು. ಅಲ್ಲಿ ಶ್ರೀನಗರ. ಆ ಶ್ರೀನಗರದ ವರ್ಣನೆಯನ್ನು ಲಲಿತಾ ರಹಸ್ಯದಲ್ಲಿ ಮಾಡ್ತಾರೆ. ಬಂಡಾಸುರನ ವಧೆ ಆದಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು, ನಮ್ಮ ತಾಯಿಯೇ ಲಲಿತಾ ತ್ರಿಪುರ ಸುಂದರಿ, ಆಕೆಯಿಂದಲೇ ನಾವು ಉದ್ಭವ ಆಗಿದ್ದೀವಿ, ಜಗಜ್ಜನನಿಯವಳು, ನಮಗೂ ಆದಿಮೂಲವಳು, ಆ ತಾಯಿಗೋಸ್ಕರ ಯಾವುದಾದ್ರೂ ಒಂದು ನಗರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು, ರಾಕ್ಷಶಿಲ್ಪಿಯಾದ ಮಯನನ್ನು ಇಬ್ಬರನ್ನು ಕರೆದು 16 ಕ್ಷೇತ್ರಗಳನ್ನು ಹೇಳ್ತಾರಂತೆ. ಇಲ್ಲಿ ನೀವು ಶ್ರೀನಗರಗಳನ್ನು ನಿರ್ಮಾಣ ಮಾಡಬೇಕು ಅಂತ. ಈ 16 ಕ್ಷೇತ್ರಗಳು ಯಾವುದು, ಯಾವ ಪರ್ವತಗಳು? ಒಂದು ಮೇರು ಪರ್ವತ ತಪ್ಪಲು ನಾನು ಹೇಳಿದೆ, ಇಡೀ ಬ್ರಹ್ಮಾಂಡಕ್ಕೆ ಒಂದು ಬೆನ್ನು ಮೂಳೆ ರೀತಿಯಲ್ಲಿದೆ. ಅದು ಸೂಕ್ಷ್ಮಾತಿ ಸೂಕ್ಷ್ಮವಾದ ಲೋಕದಲ್ಲಿ ಅದು ನೆಲೆಗೊಂಡಿದೆ. ಅದು ಸ್ಥೂಲದಲ್ಲಿ ಹೋಗೋದಕ್ಕಾಗೋದಿಲ್ಲ ಆ ಮೇರು ಪರ್ವತಕ್ಕೆ. ನಿಷಧ ಪರ್ವತ, ಹೇಮಕೂಟ, ಹೇಮಗಿರಿ, ಗಂಧಮಾದನ, ನೀಲಮೇಘ, ಶೃಂಗಗಿರಿ ಮತ್ತು ಮಹೇಂದ್ರ ಪರ್ವತ. ಶೃಂಗಗಿರಿ ಅಂದರೆ ನಮ್ಮ ಶೃಂಗೇರಿ. ಈ 16 ಇನ್ನೂ ಕ್ಷೇತ್ರಗಳನ್ನು ಹೇಳ್ತಾರೆ ಅವರು. ಇವೇ ಮುಂತಾದ ಕ್ಷೇತ್ರಗಳಲ್ಲಿ ಶ್ರೀನಗರವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೆ ವಿಸ್ತಾರ ಏನು, ಶ್ರೀನಗರದ ವಿನ್ಯಾಸನ ಹೇಳ್ತಾರೆ. ಅಂದರೆ ಒಂದು ನಗರದ ಆರ್ಕಿಟೆಕ್ಚರ್ ಹೇಗಿರಬೇಕು ಅಂತ. ಆ ಆರ್ಕಿಟೆಕ್ಚರಲ್ಲಿ ಮೊದಲನೇ ಭಾಗ ಏನಪ್ಪ, ವಿಸ್ತಾರ. ಮೊದಲನೇ ಕಾಂಪೌಂಡ್ ಪ್ರಾಕಾರ, ಅದು ಕಬ್ಬಿಣದ ಪ್ರಾಕಾರ, ಕಾಲಾಯಸ ಅಂತ ಹೇಳ್ತೀವಿ. ಸುತ್ತಳತೆ ಬಂದು 6000 ಯೋಜನ ಅಂತ ಲೆಕ್ಕಾಕೊಳ್ಳಿ. ಅದಕ್ಕೆ 4 ಬಾಗಿಲು, ಬಾಗಿಲಿನ ಎತ್ತರ 1 ಯೋಜನ, ಬಾಗಿಲಿನ ಅಗಲೀಗೂಟ, ನಾವು ಚಿಲಕ ಹಾಕ್ತೀವಲ್ಲ ಅದು ಅರ್ಧ ಕ್ರೋಶ ಉದ್ದ ಇದೆಯಂತೆ. ಆ ಮೊದಲನೇ ಪ್ರಾಕಾರದ ಗೋಪುರದ ಸುತ್ತಳತೆ 20 ಯೋಜನ. ಮೇಲೆ ಮೇಲೆ ಹೋದಂತೆ ಆ ಗೋಪುರದ ಅಳತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದ ಮೇಲೆ ಕಂಚಿನ ಪ್ರಾಕಾರ ಸಿಗುತ್ತೆ. ಈ ಕಾಲಾಯಸ ಕಬ್ಬಿಣದ ಪ್ರಾಕಾರದ ಸುತ್ತಲೂ ಎಲ್ಲ ಋತುಗಳಲ್ಲೂ ಬಿಡತಕ್ಕಂಥ ಹೂವು ಮತ್ತು ಹಣ್ಣಿನ ಮರಗಳಿರುತ್ತೆ. ಎಲ್ಲ ಋತುಗಳಲ್ಲಿ ಬಿಡುವಂಥ, ಅಂದರೆ ಇಲ್ಲಿ ನಮಗೆ ಸೀಸನಲ್ ಫ್ರೂಟ್, ಸೀಸನಲ್ ಇದು ಅಂತ ಫ್ಲವರ್ಸ್ ಅಂತ ಆ ಋತುನಲ್ಲಿ ಮಾತ್ರ ಬಿಡುತ್ತೆ. ಆದರೆ ಅಲ್ಲಿ ಆ ನಗರದ ವಿಶೇಷತೆಯ ತಾಯಿ ಅನುಗ್ರಹದಿಂದ ಅಲ್ಲಿ ಎಲ್ಲ ಋತುಗಳಲ್ಲೂ ಬಿಡ್ತಕ್ಕಂಥ ಸಸ್ಯಗಳು, ವೃಕ್ಷಗಳು ಇರುತ್ತೆ. ಈ ಕಬ್ಬಿಣದ ಪ್ರಾಕಾರನ ದಾಟಿಕೊಂಡು ಹೋದರೆ, ಅಂದರೆ
ಆಂತರಂಗಿಕವಾಗಿ ನೋಡಿದ್ರೆ ಯೋಗಿ ಆದವನು ಮೊದಲು ತನ್ನ ಶರೀರದಲ್ಲಿರ್ತಕ್ಕಂಥ ಕಬ್ಬಿಣದ ಧಾತುವನ್ನು ಜಯಿಸಬೇಕು. ಸಪ್ತ ಧಾತುಗಳು ನಮ್ಮ ಶರೀರದಲ್ಲಿ ಇದೆ. ಕಬ್ಬಿಣ, ಲೋಹಗಳು ಇವೆಲ್ಲ ನಮ್ಮ ಶರೀರದಲ್ಲೇ ಇದೆ. ಮೂಳೆ, ಈ ಸಪ್ತ ಧಾತುಗಳು ರಕ್ತ, ಮಾಂಸ, ಮಜ್ಜೆ, ಅಸ್ಥಿ, ತ್ವಚೆ ಇವೆಲ್ಲ ಧಾತುಗಳು ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ. ಇದನ್ನೆಲ್ಲ ಜಯಿಸ್ತಾ 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 ಮನುಷ್ಯ ಮುಂದೆ ಹೋಗ್ತಾ ಈ ಆಂತರಂಗಿಕವಾಗಿ ಈ ಶ್ರೀಚಕ್ರ ಶ್ರೀನಗರದ ದರ್ಶನ ಆಗ್ತದೆ. ಈ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಈ ಸಪ್ತ ಧಾತುಗಳಿಗೂ ದೇವಿಯ ಈ ಸಪ್ತ ಪ್ರಾಕಾರಗಳಿಗೂ ಸಂಬಂಧ ಇದೆ. ಇಲ್ಲಿ ಕಬ್ಬಿಣದ ಪ್ರಾಕಾರ ಆದಮೇಲೆ ಕಂಚಿನ ಪ್ರಾಕಾರ ಸಿಗುತ್ತಂತೆ. ಅದು 7 ಯೋಜನ ದೂರ. ಕಬ್ಬಿಣ ಪ್ರಾಕಾರಕ್ಕೂ ಕಂಚಿನ ಪ್ರಾಕಾರಕ್ಕೂ. ಪ್ರಾಕಾರ ಅಂದರೆ ಕಾಂಪೌಂಡ್ ಅಂತ. ಈ ದೇವಸ್ಥಾನದಲ್ಲಿ ಪ್ರಾಕಾರ ಮಾಡಿರ್ತಾರೆ, ಹಿಂಗೆ ಸುತ್ತ ಹಾಕೊಂಡು ಬರೋದಕ್ಕೆ ಒಂದು ವಿಸ್ತಾರವಾದಂಥ ಪ್ರದೇಶ, ಒಂದು ಕಾಂಪೌಂಡ್ ರೀತಿಯಲ್ಲಿ. ಈ ತಾಮ್ರ ಪ್ರಾಕಾರದ ಮಧ್ಯೆ ಕಲ್ಪವಾಟಿಕೆ ಇದೆ. ಕಲ್ಪವಾಟಿಕೆಯ ವರ್ಣನೆ ಸಾಮಾನ್ಯವಾಗಿ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾ ಪರವಾದಂಥ ಲಲಿತಾ ಇದರಲ್ಲೆಲ್ಲ ಬರುತ್ತೆ. ಕಲ್ಪದ್ರುಮ, ಕಲ್ಪವಾಟಿಕೆ ಅಂತ. ಈ ಕಲ್ಪವಾಟಿಕೆಯಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಇರ್ತಕ್ಕಂಥ ವೃಕ್ಷಗಳು, ಬಳ್ಳಿಗಳು, ಸಸ್ಯಗಳು ಸಾಮಾನ್ಯವಾದ್ದಲ್ಲ. ರತ್ನಗಳ ಬೀಜಗಳನ್ನು ಬಿಡುತ್ತಂತೆ. ಚಿಗುರುಗಳು ಬಂಗಾರದ ಚಿಗುರುಗಳು, ಹೂವಿನ ರಸ, ಮಧು. ಕಲ್ಪವೃಕ್ಷಗಳು ಹೇರಳವಾಗಿದೆ. ಅಂದರೆ ಅದರ ಕೆಳಗಡೆ ಕೂತ್ಕೊಂಡು ಯಾರಾದರೂ ಏನಾದರೂ ಕೇಳಿದ್ರೆ ತಕ್ಷಣವೇ ಅದು ಕೊಟ್ಬಿಡುತ್ತೆ. ಇದನ್ನು ಉಲ್ಲೇಖ ಮಾಡಿದರೆ ಇದು ದ್ವಿತೀಯ ಕಕ್ಷೆ, ಶ್ರೀಪುರದ ದ್ವಿತೀಯ ಕಕ್ಷೆ. ಇದಾದ ನಂತರ ಸೀಸ ಪ್ರಾಕಾರ. ಸೀಸ ಅಲ್ಲಿ ಸಂತಾನ ವಾಟಿಕೆ ಅಂತ ಒಂದು ವಾಟಿಕೆ ಇದೆ. ಈ ಸೀಸಕೂಟಕ್ಕೆ 7 ಯೋಜನ ದೂರದಲ್ಲಿ ಆರಕೂಟಮಯ ಪ್ರಾಕಾರ. ಈ ರೀತಿ ಪಂಚಲೋಹ ಪ್ರಾಕಾರಗಳು. ಇದನ್ನು ದಾಟಿಕೊಂಡು ಹೋದ್ಮೇಲೆ ಇಲ್ಲಿ ರಜತ ಪ್ರಾಕಾರ, ಬೆಳ್ಳಿದು. ಈ ರಜತ ಪ್ರಾಕಾರದ ಮಧ್ಯೆ ಪಾರಿಜಾತ ದ್ರುಮ ವಾಟಿಕೆ. ಪಾರಿಜಾತ ವೃಕ್ಷಗಳು ಇಲ್ಲಿದೆ. ದೇವಿಗೆ ಸಂಬಂಧಪಟ್ಟಂಥ ವೃಕ್ಷಗಳು ಇವೆಲ್ಲ. ಈ ಬೆಳ್ಳಿ ಪ್ರಾಕಾರಕ್ಕೆ 7 ಯೋಜನ ದೂರದಲ್ಲಿ ಚಿನ್ನದ ಪ್ರಾಕಾರ. ಈ ಚಿನ್ನ ಮತ್ತು ಬೆಳ್ಳಿ ಪ್ರಾಕಾರದ ಮಧ್ಯೆ ಕದಂಬ ವಾಟಿಕೆ ಅಂತ ಇದೆ. ಈ ಕದಂಬ ವೃಕ್ಷದ ಬಗ್ಗೆ ನಾನು ಹೇಳಿದ್ದೆ. ದೇವಿಗೆ ಅತ್ಯಂತ ಪ್ರಿಯವಾದಂಥ ವೃಕ್ಷಗಳು ಇದು ಕದಂಬ ವೃಕ್ಷಗಳು ಅಂತ. ಇಲ್ಲಿ ಒಂದೊಂದು ವೃಕ್ಷದ ಎತ್ತರ ಎಷ್ಟಪ್ಪ ಅಂದರೆ 2 ಯೋಜನಕ್ಕೆ ಒಬ್ಬೊಬ್ಬರು 1 ಕಿಲೋಮೀಟರ್ ಲೆಕ್ಕ ಕೊಡ್ತಾರೆ. 1.5 ಕಿಲೋಮೀಟರ್ ಅಂತಾರೆ, ಕೆಲವರು 2 ಕಿಲೋಮೀಟರ್ ಅಂತಾರೆ ಒಂದು ಯೋಜನಕ್ಕೆ. ಅದರ ಬಗ್ಗಿನ ತೀರ್ಮಾನ ಆಗಬೇಕಾಗಿದೆ. ಯೋಜನ ಅಂತ ಹೇಳಿದ್ರೆ ಬಹಳ ಉದ್ದವಾದ ಒಂದು ಅಳತೆಗೋಲು ಅಂತ ನಾವು ಸದ್ಯಕ್ಕೆ ತೀರ್ಮಾನ ಮಾಡಿಕೊಳ್ಳೋಣ. ಇಲ್ಲಿ ನೀಪ ವೃಕ್ಷಗಳು. ಇಲ್ಲಿ ಅಧಿದೇವತೆ ಯಾರಪ್ಪ ಅಂದರೆ ಶ್ಯಾಮಲಾಂಬಿಕೆ. ಇಲ್ಲಿ ಲಲಿತಾ ಸಹಸ್ರನಾಮದಲ್ಲೂ ಈಕೆ ಉಲ್ಲೇಖ ಬರುತ್ತೆ. ಲಲಿತಾದೇವಿಗೆ ಅತ್ಯಂತ ಪ್ರಿಯಳಾದ ದೇವಿ. ಇಲ್ಲಿ ಇನ್ನೊಬ್ಬ ಯೋಗಿನಿ ಇರ್ತಾಳೆ, ಕಾದಂಬರಿ. ಇಲ್ಲಿ ಆಗ್ನೇಯದಲ್ಲಿ ಮಂತ್ರಿಣೀ ದೇವಿ. ಲಲಿತಾದೇವಿಗೆ ಸಚಿವೆ, ಮಂತ್ರಿ, ಅಡಿಗಡಿಗೆ ಸಲಹೆಗಳನ್ನು ಕೊಡ್ತಕ್ಕಂಥವಳು. ಯಾರಿಗೆ ಮಂತ್ರಿಣೀ ದೇವಿ ಅನುಗ್ರಹ ಆಗಿದೆ ಅವರು ಮಂತ್ರಿ ಪದವಿಗೆ ಹೋಗ್ತಾರೆ. ಅಂದರೆ ರಾಜರಿಗೆ ಸಲಹೆ ಕೊಡುವಂಥ ಒಂದು ಸಾಮರ್ಥ್ಯಶಾಲಿ ಆಗಿರ್ತಾರೆ. ಆ ಬುದ್ಧಿಶಕ್ತಿ ಇರುತ್ತೆ, ಕಾರ್ಯಕುಶಲತೆ ಇರುತ್ತೆ. ಈ ದೊಡ್ಡ ದೊಡ್ಡ ಅಧಿಕಾರಿ ವರ್ಗಗಳನ್ನು ನೋಡ್ತಿರ್ತೀವಿ. ಅಂದರೆ ಒಬ್ಬ ದಕ್ಷನಾದಂತಹ ಸಾಮರ್ಥ್ಯಶಾಲಿಯಾದಂತಹ ಒಬ್ಬ ಪದವಿನಲ್ಲಿ ಕೂತ್ಕೊಂಡಿರೋ ವ್ಯಕ್ತಿಗೆ ಸಲಹೆ ಕೊಡೋರು ತುಂಬ ಮುಖ್ಯ. ಆ ಸಲಹೆ ಕೊಡುವಂಥ ಬುದ್ಧಿಶಕ್ತಿ ಉದ್ಭವ ಮಾಡೋಳು ಮಂತ್ರಿಣೀ ದೇವಿ. ಲಲಿತಾದೇವಿಗೆ ಆಂತರಂಗಿಕವಾದಂತಹ ಸಚಿವೆ, ಸಲಹೆಗಳು ಕೊಡುವಂಥ ಸಚಿವೆ. ಇಲ್ಲಿ ಕಾದಂಬರಿ ಅಂತಕ್ಕಂಥ ಒಂದು ಅಮೃತ ಸಿಗುತ್ತೆ. ಇದನ್ನು ಪಾನ ಮಾಡಿಕೊಳ್ತಾ, ಅಂದರೆ ನಿರಂತರವಾಗಿ ಕುಡಿಯುತ್ತಾ ಮತಂಗ ಮುನಿಯ ಮಕ್ಕಳಾದಂಥ ಮಾತಂಗ ಕನ್ನಿಕೆಯರು ಇರ್ತಾರಂತೆ. ಈ ಮತಂಗ ಮುನಿಯ ಉಲ್ಲೇಖ ಬರುತ್ತೆ. ಈತ ಮುದ್ರಿಣೀ ದೇವಿ, ಮಂತ್ರಿ ನಾಯಕಿ ಅಂತ ಪ್ರಖ್ಯಾತಿಗೊಂಡಿರ್ತಕ್ಕಂಥ ಶ್ಯಾಮಲಾಂಬಿಕೆನ ಅರ್ಚನೆ ಮಾಡಿ ಲಘುಶ್ಯಾಮಾದೇವಿ ರೂಪದಿಂದ ಅವಳನ್ನೇ ಮಗಳನ್ನಾಗಿ ಪಡೆದಂಥವನು. ಈ ಮಾತಂಗ ಕನ್ನಿಕೆಯರ ದರ್ಶನ ಆಗುತ್ತೆ ಇಲ್ಲಿಗೆ ಬಂದರೆ. ಇದನ್ನು ಸಾಧನೆ ಮಾಡ್ತಾ ಮಾಡ್ತಾ ಈ ಮಾತಂಗ ಕನ್ನಿಕೆಯರ ದರ್ಶನ ಹಲವರಿಗೆ ಆಗಿದೆ. ಮಾತಂಗ ಕನ್ನಿಕೆಯರು ಯಾವ ರೂಪದಲ್ಲಿ ಬರ್ತಾರೆ ಹೇಳೋಕ್ಕಾಗೋದಿಲ್ಲ. ಬುಡಕಟ್ಟು ಜನಾಂಗದ ಮಹಿಳೆಯರ ರೂಪದಲ್ಲಿ ಬರಬಹುದು, ಯಾವುದೋ ಕಾಡಿನಲ್ಲಿ ವಾಸಿಸ್ತಕ್ಕಂಥ ಆದಿವಾಸಿಗಳ ಮಹಿಳೆಯ ರೂಪದಲ್ಲಿ ಬರಬಹುದು. ಸ್ವಪ್ನದಲ್ಲಿ ಲಲಿತಾದೇವಿ ಅರ್ಚನೆ ಮಾಡ್ತಾ 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 ಮೊದಲು ದರ್ಶನ ಆಗೋದು ಈ ಮಾತಂಗ ಕನ್ನಿಕೆಯರ ದರ್ಶನ. ಇವರು ಬರ್ತಾರೆ ಸ್ವಪ್ನದಲ್ಲೋ ಧ್ಯಾನದಲ್ಲೋ ಕಾಣಿಸ್ಕೊಳ್ತಾರೆ. 7 ಜನ ಇವರು.
ಸಾಮಾನ್ಯವಾಗಿ ಸ್ವಪ್ನ ದರ್ಶನ ಆದಾಗ 7 ಜನ ಬರ್ತಾರೆ, ಇವರು ಅಕ್ಕ ತಂಗಿ ಇರ್ತಾರೆ. ಇವರು ದರ್ಶನ ಆಯಿತು ಅಂತ ಹೇಳಿದ್ರೆ ನೀನು ಲಲಿತಾದೇವಿಯ ಪಾರಮಾರ್ಥಿಕ ಜೀವನದಲ್ಲಿ ಆಕೆಯನ್ನು ದರ್ಶನ ಮಾಡುವ ಹಂತದಲ್ಲಿ, ಆಕೆಯ ನಗರಕ್ಕೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಮಾರ್ಗದಲ್ಲಿ ಒಂದು ಹಂತವನ್ನು ದಾಟಿದೆಯಾ ಅಂತ. ಈ ಮೊದಲನೇ ಉದ್ಯಾನ ಇದೆಯಂತೆ ಕಬ್ಬಿಣದ ಪ್ರಾಕಾರದ ಹತ್ರ. ಅಲ್ಲಿ ರಕ್ಷಕ ಯಾರಪ್ಪ ಅಂತ ಹೇಳಿದ್ರೆ ಮಹಾಕಾಳಿ ಸಮೇತ ಮಹಾಕಾಲ ದೇವಿಯ ಆ ಮೊದಲನೇ ಪ್ರಾಕಾರಕ ರಕ್ಷಕ. ಅಲ್ಲಿ ಒಂದು ಚಕ್ರ ಇದೆ, ಅದರ ಹೆಸರು ಮಹಾಕಾಲ ಚಕ್ರ. ಆ ಮಹಾಕಾಲ ಚಕ್ರದ ಮೇಲೆ ಕೂತ್ಕೊಂಡು ಇವನು ಏನು ಮಾಡ್ತಾನೆ, ಕಾಲವನ್ನು ಪ್ರೇರೇಪಿಸ್ತಾನೆ, ಕಾಲವನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಟೈಮ್ ಅನ್ನೋದೇನಿದೆ, ಈ ಟೈಮ್ ಬಗ್ಗೆ ತುಂಬ ವಿಜ್ಞಾನಿಗಳು ತಲೆ ಕೆಡಿಸ್ಕೊಳ್ತಿದ್ದಾರೆ. ಟೈಮ್ ಅಂದರೆ ಏನು? ಇಸ್ ಇಟ್ ವೈಬ್ರೇಷನ್, ಇಸ್ ಇಟ್ ಮೋಷನ್? ಟೈಮ್ ಅಂದರೆ ಒಂದು ಚಲನೆನಾ ಅಥವಾ ಒಂದು ವೈಬ್ರೇಷನ್ನ? ಏನು ಈ ಟೈಮನ್ನು ಡಿಫೈನ್ ಮಾಡೋಕ್ಕೆ ಆಗಲಿಲ್ಲ ಇನ್ನೂ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಉದಾಹರಣೆ ಬರುತ್ತೆ ಅಂದರೆ, ಮಹಾಕಾಲ ಚಕ್ರ ಮೇಲೆ ಕೂತ್ಕೊಂಡು ಕಾಲನನ್ನು ಸೃಷ್ಟಿ ಮಾಡ್ತಿದ್ದಾನಂತೆ ಮಹಾಕಾಲ. ಅಂದರೆ ಪರಿಣಾಮ ಅಂತ ಹೇಳಿದ್ರೆ ಒಂದು ಎಫೆಕ್ಟ್. ಈ ಎಫೆಕ್ಟನ್ನೇ ಟೈಮ್ ಅನ್ನೋದು. ಅಂದರೆ ಸೃಷ್ಟಿನಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ, ಬದಲಾವಣೆ. ಆ ಬದಲಾವಣೆನೇ ಕಾಲ ಅಂತ ನಮ್ಮ ತತ್ವಜ್ಞಾನಿಗಳು ಬಹಳ ಹಿಂದೆ ನಿರ್ಣಯ ಮಾಡಿಬಿಟ್ರು. ಆ ಬದಲಾವಣೆಯನ್ನು ಆಧರಿಸಿಯೇ ಕಾಲದ ತೀರ್ಮಾನ. ಇದನ್ನು ಇಲ್ಲಿ ಬ್ರಹ್ಮಾಂಡವೆಂಬ ಪಾನಪಾತ್ರೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಒಂದು ಪಾತ್ರೆಯನ್ನಾಗಿ ಮಾಡಿಕೊಂಡು, ಅಂದರೆ ಅಷ್ಟು ದೊಡ್ಡದಾದಂತಹ ಒಂದು ಪಾತ್ರೆಯಲ್ಲಿ ವಿಶ್ವರಸ, ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತವಾದಂತಹ ದಿವ್ಯವಾದಂತಹ ರಸ ಅದು. ಆ ಬ್ರಹ್ಮಾಂಡ ಪಾತ್ರೆಯಲ್ಲಿ ವಿಶ್ವರಸವನ್ನು ಹಾಕಿಕೊಂಡು ಅದನ್ನು ಪಾನ ಮಾಡ್ತಾ ಮಹಾಕಾಳಿಯ ಜೊತೆ ಮಹಾಕಾಲನಿ ನೆಲೆಸಿದ್ದಾನೆ. ಈ ಲೋಹ ಪ್ರಾಕಾರದ ಆದ ಮೇಲೆ ರತ್ನದ ಪ್ರಾಕಾರಗಳು ಬರುತ್ತೆ. ಅಂದರೆ ಇವೆಲ್ಲ ಆಂತರಿಕವಾಗಿ ನಡೆಯುವಂಥ ಪ್ರಯಾಣ ಯೋಗಿ ಆದವನಿಗೆ. ಸೂಕ್ಷ್ಮ ಲೋಕದಲ್ಲಿ ಇವೆಲ್ಲ ಕಾಣಿಸುತ್ತೆ ಆಂತರಂಗಿಕವಾಗಿ. ಸುವರ್ಣಮಯ ಪ್ರಾಕಾರಕ್ಕೆ ಪುಷ್ಪರಾಗಮಣಿಯ ಪ್ರಾಕಾರ, 2 ಪ್ರಾಕಾರ ಬರುತ್ತೆ ಇಲ್ಲಿ. ಚಿನ್ನದ ಪ್ರಾಕಾರ, ಪುಷ್ಪರಾಗಮಣಿಯ ಪ್ರಾಕಾರ. ಇದಕ್ಕೆ 7 ಯೋಜನ ದೂರದಲ್ಲಿ ಸಿದ್ಧ ಲಲನೆಯರು ಇರ್ತಾರೆ. ಸಿದ್ಧ ಸ್ತ್ರೀಯರು ಲಲಿತಾ ಮಂತ್ರವನ್ನು ಜಪ ಮಾಡಿಕೊಂಡು ಇರ್ತಾರಂತೆ. ಇಲ್ಲಿರುವಂಥ ನೆಲ ಎಲ್ಲ ಪುಷ್ಪರಾಗಮಣಿಯಿಂದ ಮಾಡಿರ್ತಕ್ಕಂಥ ಒಂದು ನೆಲ. ಇಲ್ಲಿ ಲಲಿತೋಪಾಸನೆ ಮಾಡ್ತಾ ಈ ಸಿದ್ಧ ಸ್ತ್ರೀಯರೆಲ್ಲ ನೆಲೆಸಿರ್ತಾರೆ. ಇದು ನಾವು ಮೊದಲನೇ ಒಂದು ಭಾಗವನ್ನು ಇಲ್ಲಿ ಮುಗಿಸಿದ್ದೀವಿ. ಅಂದರೆ ಇನ್ನು ಆ ಶ್ರೀನಗರಕ್ಕೆ ಹೋಗಬೇಕಾದ್ರೆ ಎಷ್ಟು ಪ್ರಾಕಾರಗಳಿದೆ, ಅಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ರಕ್ಷಕರು ಅಂತ ಸುದೀರ್ಘವಾಗಿ ಇದರ ಕುರಿತಾಗಿ ನಾನು ವಿಡಿಯೋಗಳನ್ನ ಮಾಡ್ತೀನಿ. ಆ ಶ್ರೀನಗರದಲ್ಲಿ ಹೋಗ್ತಾ ಹೋಗ್ತಾ ಇನ್ನೂ ರಹಸ್ಯಮಯವಾದ ವಿಚಾರಗಳಿದೆ, ತಿಳ್ಕೊಳ್ಳೋಂಥ ವಿಚಾರಗಳು. ಕಲ್ಪದ್ರುಮ, ಕಲ್ಪವಾಟಿಕೆ, ಆ ಮಣಿದ್ವೀಪ ಒಳಗಡೆ, ಅದರೊಳಗಡೆ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣಿ ಅಂತ ಆ ಲಲಿತಾದೇವಿಯ ಮಂಚದ ವರ್ಣನೆ, ಅದರೊಳಗಡೆ ಯಾವ ರಹಸ್ಯ ಮಾರ್ಗಗಳು, ಇಲ್ಲಿ ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತಾರೆ, ಒಂದೊಂದು ಹಂತವನ್ನು ದಾಟಿ ಇನ್ನೊಂದು ಹಂತಕ್ಕೆ ಹೋಗಬೇಕಾದ್ರೆ ಯಾವ ರೀತಿ ಪರೀಕ್ಷೆಗಳು ನಡೆಯುತ್ತೆ ಸಾಧಕನಾದವನಿಗೆ, ಇದರ ಕುರಿತಾಗಿ ನಾನು ಮಾತಾಡ್ತೀನಿ. ಇದು ಲಲಿತಾ ದೇವಿಯ ಉಪಾಸನೆ ಅಷ್ಟು ಸುಲಭ ಅಲ್ಲ, ಪರೀಕ್ಷೆಗಳು ಹೆಚ್ಚು. ಆ ತಾಯಿಯ ಉಪಾಸನೆ ಮಾಡೋರಿಗೆ ಯಾವುದು ಮೊದಲನೇ ಪರೀಕ್ಷೆ ಅಂತ ಹೇಳಿದ್ರೆ ಕಾಮನಿಗ್ರಹ, ಜಿತೇಂದ್ರಿಯತ್ವದ ಪರೀಕ್ಷೆ ಬಹಳ ಕಠಿಣವಾಗಿರುತ್ತೆ ಲಲಿತಾದೇವಿಯ ಉಪಾಸನೆ ಮಾಡೋರಿಗೆ. ಅದಷ್ಟೇ ಅಲ್ಲ, ಮುಂದೆ ಅದು ಪಾರಮಾರ್ಥಿಕ ಸಾಧನೆ ಮಾಡೋರಿಗೆ ಸಾಧನಾ ರಹಸ್ಯಗಳು ಬೇರೆ. ಅದನ್ನು ನಾವು ಬಾಹ್ಯವಾಗಿ ಹೇಳೋದಕ್ಕಾಗೋದಿಲ್ಲ ಸಾರ್ವಜನಿಕವಾಗಿ. ಆದರೆ ಮುಖ್ಯವಾಗಿ ನಡೆಯೋದು ಇದೊಂದೇ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಅವನು ಮೇಲಿನ ಹಂತಗಳಿಗೆ ಅವನು ಪ್ರಯಾಣ ಮಾಡ್ತಾನೆ. ಆಂತರಂಗಿಕವಾಗಿ ಆ ಒಂದು ಸಹಸ್ರಾರ ಚಕ್ರಕ್ಕೆ ಹೋಗಿ ತಲುಪಿದಾಗ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಣಿ, ಆ ಸಹಸ್ರಾರ ಕಮಲದಿಂದ ಅಮೃತ ಸ್ರಾವ ಆಗುತ್ತೆ. ಆ ಅಮೃತವನ್ನು ಯಾರು ಕುಡಿತಾರೆ ಅವರಿಗೆ ಹಸಿವು ಬಾರಿಕೆಗಳು ಆಗೋದಿಲ್ಲ. ಇದರ ಕುರಿತಾಗಿ ಸಾಕಷ್ಟು ವಿಡಿಯೋ ಹಿಂದೆ ನಾನು ಮಾಡಿದ್ದೀನಿ. ಶೃಂಗೇರಿ ಜಗದ್ಗುರುಳಾಗಿರ್ತಕ್ಕಂಥ ಅಭಿನವ್ ವಿದ್ಯಾರ್ಥಿಗಳು ಚಿತ್ರಪಟದಲ್ಲಿ ಏನಿದ್ದಾರೆ ಅವರ ಕುರಿತಾದಂಥ ವಿಡಿಯೋ ಮಾಡಿದಾಗ ಅವರು ಪ್ರತ್ಯಕ್ಷವಾಗಿ ಅದರ ಅನುಭವವನ್ನು ಹಂಚಿಕೊಂಡ್ರು. ಆ ಅನುಭವಗಳನ್ನೆಲ್ಲ ಯೋಗ ಎನ್ಲೈಟ್ಮೆಂಟ್ ಆ್ಯಂಡ್ ಪರ್ಫೆಕ್ಷನ್ ಅನ್ನೋ ಪುಸ್ತಕದಲ್ಲಿ ಹೇಳಿದ್ದಾರೆ. ಆ ಅಮೃತ ಸ್ರಾವ ಯಾವ ರೀತಿ ಆಗುತ್ತೆ, ಆ ಒಂದು ಮೇಲ್ಗಡೆ ಬೆವರಿನ ಹನಿ ಇಲ್ಲಿ ಬ್ರಹ್ಮರಂಧ್ರದಲ್ಲಿ ಯಾವ ರೀತಿ ಮೂಡುತ್ತೆ, ಇದನ್ನೆಲ್ಲ
ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ, ಈ ಶ್ರೀನಗರ, ಶ್ರೀಚಕ್ರ ಇವೆಲ್ಲ ಅಂತರಂಗದಲ್ಲಿ ಇದೆ, ನಮ್ಮ ಶರೀರದ ಒಳಗಡೆನಲ್ಲೇ ಇದೆ. ಇಡೀ ವಿಶ್ವವೇ ಶ್ರೀನಗರ, ಶ್ರೀಚಕ್ರ, ಏನು ಯೂನಿವರ್ಸಲ್ ಕಾಸ್ಮೋಸ್ ಅಂತ ನಾವು ಕರಿತೀವಿ. ಅದು ಈ ಶ್ರೀಚಕ್ರದ ಪರಿಕಲ್ಪನೆ, ಶ್ರೀನಗರದ ಪರಿಕಲ್ಪನೆ, ಇದ್ರ ಬಗ್ಗೆ ಎಂತೆಂಥವ್ರಿಗೇನೆಲ್ಲೋ ಮಾತಾಡೋದಕ್ಕಾಗೋದಿಲ್ಲ. ಅತ್ಯಂತ ರಹಸ್ಯಮಯವಾದಂಥ ವಿಚಾರಗಳು ಇದರಲ್ಲಿ ಅಡಗಿದೆ. ಅಂದರೆ ಇಡೀ ಬ್ರಹ್ಮಾಂಡದ ರಚನೆಯನ್ನು ನಾವು ಅಧ್ಯಯನ ಮಾಡ್ಬೋದು ಶ್ರೀಚಕ್ರದ ಕುರಿತಾಗಿ ಸಂಶೋಧನೆ ಮಾಡಿದಾಗ. ಇದರಲ್ಲಿ ಸೃಷ್ಟಿ ಯಾವ ರೀತಿ ಆಯಿತು, ಸೃಷ್ಟಿಯ ರಹಸ್ಯಗಳೇನು, ಒಂದೊಂದು ಹಂತವನ್ನು ದಾಟಿ ಮುಂದಕ್ಕೆ ಹೋದಾಗ ಈ ಎನರ್ಜಿ ಅನ್ನೋದು ಯೂನಿವರ್ಸ್ಗೆ ಯಾವ ರೀತಿ ಬರ್ತಿದೆ, ಮೂಲ ಏನು ಸೃಷ್ಟಿಗೆ, ಇದನ್ನೆಲ್ಲ ಅಧ್ಯಯನ ಮಾಡ್ಬೋದು. ಶ್ರೀಚಕ್ರ, ಶ್ರೀನಗರದ ಗ್ರಂಥಗಳನ್ನೆಲ್ಲ, ಅಂದರೆ ಈ ಶ್ರೀವಿದ್ಯಾ ಉಪಾಸನೆಯಲ್ಲಿ ಸಾಧಕನಾದನು ಮುಂದುವರಿತಾ ಬ್ರಹ್ಮಾಂಡದ ಎಲ್ಲ ರಹಸ್ಯಗಳನ್ನು ತಿಳ್ಕೊಳ್ಳುವಂಥ ಒಂದು ಶಕ್ತಿ ಅವನಲ್ಲಿ ಬರುತ್ತೆ. ಈ ಸಂಕ್ಷಿಪ್ತವಾಗಿ ಇದನ್ನು ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆ ಶ್ರೀನಗರದ ಇನ್ನೊಂದು ಮುಂದೆ ಪ್ರಯಾಣ ಮಾಡ್ತಾ ಇನ್ನೇನೇನು ಸಿಗುತ್ತೆ ಆ ವಿಚಾರಗಳು ನಾನು ಹೇಳ್ತೀನಿ. ಹರಿ ಓಂ ಸ್ವಸ್ತಿ.